ಎಲ್ರಿಗೂ ನಮಸ್ಕಾರ. ನಿನ್ನೆ RCB ಗೆದ್ದ ಬಳಿಕ 7ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ ಪಾಯಿಂಟ್ಸ್ ಟೇಬಲ್ನಲ್ಲಿ. ಅಂತೂ ಇಂತೂ ಕೊನೆಯ ಸ್ಥಾನ ಬಿಟ್ಟು 7ನೇ ಸ್ಥಾನಕ್ಕೆ ನಾವು ಮೂವ್ ಆಗಿದ್ದೇವೆ. ಇನ್ನು ಪ್ಲೇ ಆಫ್ಸ್ಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಟಫೆಸ್ಟ್ ಟಾಸ್ಕ್ಗಳು ನಮಗೆ ಎದುರಾಗಲಿದೆ. ಹಾಗಾದರೆ ಇನ್ನೂ ಕೂಡ ಹೇಗೆ ಹೋಗ್ಬೋದು, ಆ 1% ಲಕ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿನ್ನೆ ಮ್ಯಾಚ್ ಗೆದ್ದ ಬಳಿಕ ಹ್ಯಾಟ್ರಿಕ್ ಜಯದೊಂದಿಗೆ RCB ತಂಡವು ಪಾಯಿಂಟ್ಸ್ ಟೇಬಲ್ನಲ್ಲಿ ಮೂವ್ ಆಗಿದ್ದಾರೆ. 4 ವಿನ್ನೊಂದಿಗೆ 8 ಪಾಯಿಂಟ್ಸ್ನೊಂದಿಗೆ 7ನೇ ಸ್ಥಾನಕ್ಕೆ ಈ ಬಾರಿಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೂವ್ ಆಗಿದ್ದಾರೆ RCB ತಂಡ. ಇದು ನಮಗೆ ತುಂಬಾ ಖುಷಿ ವಿಚಾರ. ಇನ್ನೂ ಕೂಡ RCB ಎಲಿಮಿನೇಟ್ ಅಂತೂ ಆಗಿಲ್ಲ. ಮುಂಬೈ ಇಂಡಿಯನ್ಸ್ ಕೇವಲ ಅವರೊಬ್ಬರನ್ನೇ ಈ ಬಾರಿ ಈಗಾಗಲೇ ಎಲಿಮಿನೇಟ್ ಆಗಿರೋದು. RCBಗೆ ಇನ್ನೂ ಹೇಗೆ ಚಾನ್ಸ್ ಇದೆ ಅಂತ ನೋಡೋದಾದರೆ, SRH ಅಥವಾ LSG 4 ಪಂದ್ಯ ಇದ್ದು ಅವರು 3 ಪಂದ್ಯ ಸೋಲ್ಬೇಕಾಗತ್ತೆ. ಇದು ತುಂಬಾ ಟಫ್ ಆಗುತ್ತೆ. ಹೋಪ್ ಆಗ್ಬೋದು, ಅದೇ ಥರ ಆಗಬೇಕು, ಇಲ್ಲಾಂದರೆ ನಾವು ಹೋಗಲ್ಲ. ಒಂದು ಇದಾದರೆ RCB ಉಳಿದ 3 ಪಂದ್ಯ ಗೆಲ್ಲಬೇಕಾಗತ್ತೆ. ಎರಡನೇ ಕಂಡೀಷನ್ ಆದರೆ CSK ಅವರನ್ನು ಮತ್ತು ಪಂಜಾಬ್ ಅವರನ್ನು ಯಾರಾದರೂ ಒಂದು ಮ್ಯಾಚ್ ಸೋಲಿಸ್ಬೇಕಾಗತ್ತೆ. CSK ಅವ್ರನ್ನ 2 ಮ್ಯಾಚ್ ಸೋಲಿಸ್ಬೇಕಾಗತ್ತೆ. ಅಂದರೆ RCB ವಿರುದ್ಧ 1 ಮ್ಯಾಚ್ ಇರೋದ್ರಿಂದ RCB 3ಕ್ಕೆ 3 ಗೆಲ್ಬೋದು ಅಂತ ಥಿಂಕ್ ಮಾಡಿದಲ್ಲಿ ಅವ್ರನ್ನ ಮತ್ತೊಂದು ಮ್ಯಾಚ್ ಯಾರಾದರೂ ಸೋಲಿಸ್ಬೇಕಾಗತ್ತೆ. ಇದು ಸಿನಾರಿಯೋ. ಹೀಗೆ ಆದರೆ ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗ್ತಾರೆ. ಅದು ಹೇಳಬೇಕು ಅಂದರೆ 1% ಚಾನ್ಸು ಆ ಥರ ಆಗೋಕ್ಕಿರೋದು. ಆದರೆ ನಮಗೆ ನಂಬಿಕೆ ಇರೋದು 99%. ಅಷ್ಟೇ ಹೇಳಬೇಕು. ಇವಾಗ ನಂಬಿಕೆ ಅಂತೂ ಇದೆ, ಆದರೆ ಇರೋದು ಚಾನ್ಸ್ ಮಾತ್ರ 1% ಮಾತ್ರ. ಇವಾಗ ಮುಂದೆ ಹೇಗಾದರೆ ಪ್ಲೇ ಆಫ್ಸ್ಗೆ ಹೋಗ್ಬೋದು ಅಂತ ನೋಡೋದಾದರೆ, ಇವತ್ತಿನ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮತ್ತು CSK ಮ್ಯಾಚ್ನಲ್ಲಿ CSK ವಿನ್ ಆಗಬೇಕಾಗತ್ತೆ. LSG KKRಲ್ಲಿ KKR, ಮುಂಬೈ SRH ಅಲ್ಲಿ ಮುಂಬೈ ವಿನ್ ಆಗಬೇಕು. ಆಮೇಲೆ DC RR ವಿರುದ್ಧ RR ವಿನ್ ಆಗಬೇಕು. SRH LSG ಮ್ಯಾಚಲ್ಲಿ SRH ವಿನ್ ಆಗಬೇಕು. ಪಂಜಾಬ್ ಕಿಂಗ್ಸ್ RCBಯಲ್ಲಿ RCB ವಿನ್ ಆಗಬೇಕು. GT CSK ಅಲ್ಲಿ GT ವಿನ್ ಆಗಬೇಕು. KKR ಮತ್ತು MI ಪಂದ್ಯದಲ್ಲಿ KKR ವಿನ್ ಆಗಬೇಕಾಗುತ್ತೆ. CSK ವರ್ಸಸ್ RR ಪಂದ್ಯದಲ್ಲಿ RR ವಿನ್ ಆಗಬೇಕು. RCB ವರ್ಸಸ್ DC ಪಂದ್ಯದಲ್ಲಿ RCB ವಿನ್ ಆಗಬೇಕು. ಹಾಗೆಯೇ GT ಮತ್ತು KKR ಪಂದ್ಯದಲ್ಲಿ KKR ವಿನ್ ಆಗಬೇಕು. DC ಮತ್ತು LSG ಪಂದ್ಯದಲ್ಲಿ DC ವಿನ್ ಆಗಬೇಕು. RR ಮತ್ತು ಪಂಜಾಬ್ ಕಿಂಗ್ಸ್ ಪಂದ್ಯದಲ್ಲಿ RR ವಿನ್ ಆಗಬೇಕು. SRH GT ಪಂದ್ಯದಲ್ಲಿ GT ವಿನ್ ಆಗಬೇಕು. ಮುಂಬೈ LSG ಪಂದ್ಯದಲ್ಲಿ MI ವಿನ್ ಆಗಬೇಕು. RCB CSKಯಲ್ಲಿ RCB ವಿನ್ ಆದರೆ SRH ಮತ್ತು ಪಂಜಾಬ್ ಕಿಂಗ್ಸ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿನ್ ಆಗಬೇಕು. ಕೊನೆಯದಾಗಿ RR ಮತ್ತು KKR ಪಂದ್ಯದಲ್ಲಿ RR ವಿನ್ ಆದರೆ, ಇದೇ ಥರ ಆದರೆ RCB ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಇದು ಆಗೋದು ತುಂಬಾ ಕಷ್ಟ ಇದೆ ಅಂತ. ಆದರೆ ಈಗಾಗಲೇ 10-12 ಪಂದ್ಯಗಳು ನಮಗೆ ಹೇಗೆ ಬೇಕೋ ಅದೇ ರೀತಿ ಆಗಿದೆ ಅಂತಲೇ ಹೇಳ್ಬೋದು, ಎಕ್ಸೆಪ್ಟ್ SRH ಯಾವುದೋ ಒಂದು ಮ್ಯಾಚ್ ಬಿಟ್ಟು. ಹಾಗಾಗಿ ನಮಗೆ ತುಂಬಾ 99% ನಂಬಿಕೆ ಇದೆ ಅಂತಲೇ ಹೇಳ್ಬೋದು. ಈಗಲೂ ಎಲ್ಲೋ ಒಂದು ಮಿರಾಕಲ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ದೊಡ್ಡ ಮಿರಾಕಲ್ಲೇ ಆಗಬೇಕು. ಅದೇ RCB ಫ್ಯಾನ್ಸ್ ಆಶಯ, ಅದೇ ಕೂಡ ನಾವು ಹಾರೈಸ್ತಾ ಇರೋದು ಅದೇ ಆಗಬೇಕು ಅಂತ. ಹಾಗಾಗಿ ಅದೇ ರೀತಿ ಆಗಲಿ ಅಂತ ಆಶಿಸೋಣ. ಇದಾಗಿತ್ತು ಈ ವಿಡಿಯೋ. ಈ ಥರ ಆದರೆ ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗ್ತಾರೆ. ಇದೊಂದೇ ಇರೋದು. RCB 3 ಮ್ಯಾಚ್ ಗೆಲ್ಲೇಬೇಕು. ಅಟ್ಲೀಸ್ಟ್ ಅದಾರು ಮೊದಲಾಗಬೇಕು. ನೋಡೋಣ ಏನಾಗುತ್ತೆ ಅಂತ. ಹೋಪ್ ಇದೆ 99%. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.